ಕೊನೆಗೂ ಶಾಸಕ ಹರೀಶ್ ಪೂಂಜಾ ನಿವಾಸದಲ್ಲಿನ ಹೈಡ್ರಾಮಾಕ್ಕೆ ತೆರೆ ಬಿದ್ದಿದೆ. ನೋಟಿಸ್ ನೀಡಿ ಪೂಂಜಾ ಬಂಧಿಸೋಕೆ ಬಂದಿದ್ದ ಪೊಲೀಸರು ಇದೀಗ ವಾಪಸ್ ಆಗಿದ್ದಾರೆ. 2 ಎಫ್ಐಆರ್ ಆಗಿತ್ತು. ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ನೋಟಿಸ್ ಸಮೇತವಾಗಿ ಬಂದಿದ್ರು. ಆದರೆ ಅಲ್ಲಿ ಹೈಡ್ರಾಮಾ ಸೃಷ್ಟಿಯಾಯಿತು. ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ನೂಕಾಟ ತಳ್ಳಾಟ ನಡೆಯಿತು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇತ್ತು. ಕಾರ್ಯಕರ್ತರ ಹೈಡ್ರಾಮಾದ ಬಳಿಕ ನಿರ್ಧಾರವನ್ನ ಪೊಲೀಸರು ಇದೀಗ ಬದಲಿಸಿದ್ದಾರೆ. ಹರೀಶ್ ಪೂಂಜಾ ಬಂಧನ ಹಿನ್ನೆಲೆ ಮನೆ ಬಳಿ ಜಮಾಯಿಸಿದ್ರು ಬೆಂಬಲಿಗರು. ಅಂದರೆ ಬಂಧನದ ಸುದ್ದಿ ತಿಳಿತಾ ಇದ್ದಂತೆ ಅಹಿತಕರ ಘಟನೆ ನಡೆಯಬಾರದು ಅಂತ ನೋಟಿಸ್ ನೀಡಿ ಪೊಲೀಸರು ಅಲ್ಲಿಂದ ತೆರಳಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ನೀವು ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಪೂಂಜಾ ಈಗ 3 ದಿನಗಳ ಕಾಲಾವಕಾಶವನ್ನು ಕೋರಿದ್ದಾರೆ. ಮಾತುಕತೆ ಬಳಿಕ ನೋಟಿಸ್ ನೀಡಿ ಪೊಲೀಸರು ಅಲ್ಲಿಂದ ತೆರಳಿದ್ದಾರೆ. ನೋಡಿ, ಈಗ 3 ದಿನಗಳ ಕಾಲ ಸಮಯಾವಕಾಶವನ್ನು ಕೇಳಿದರೆ ಅಷ್ಟರೊಳಗಡೆ ನಾನು ನಿಯಮಬದ್ಧವಾಗಿ ಕಾನೂನಿಗೆ ತಲೆಬಾಗಿ ಸ್ಟೇಷನ್ಗೆ ಬರ್ತೇನೆ, ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದಾರಂತೆ. ನೋಡಿ, 100 ಸಂಖ್ಯೆಯಲ್ಲಿ ಪೊಲೀಸರು ಬಂದಿದ್ರು ಇವತ್ತು. ಗರಡಾಡಿ ಅನ್ನುವಂಥ ಗ್ರಾಮ, ಅಲ್ಲಿದೆ ಹರೀಶ್ ಪೂಂಜಾ ಮನೆ. ಬಂಧನದ ವಿಚಾರ ಗೊತ್ತಾಗ್ತಾ ಇದ್ದಂತೆ 100 ಸಂಖ್ಯೆಯಲ್ಲಿ ಹರೀಶ್ ಪೂಂಜಾ ಅಭಿಮಾನಿಗಳು, ಬೆಂಬಲಿಗರು, ಬಿಜೆಪಿ ಕಾರ್ಯಕರ್ತರು ನಿವಾಸದ ಮುಂದೆ ಜಮಾವಣೆಗೊಂಡರು. ಪೊಲೀಸರಿಗೆ ಅಡ್ಡಲು ಹಾಕಿಬಿಟ್ರು. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಆಯಿತು, ಜಟಾಪಟಿ ಕೂಡ ನಡೀತು. ಯಾವುದೇ ಕಾರಣಕ್ಕೂ ಹರೀಶ್ ಪೂಂಜಾ ಅವ್ರನ್ನ ನೀವು ಬಂಧನ ಮಾಡಬಾರ್ದು, ಸುಳ್ಳು ಕೇಸ್ಗಳನ್ನು ಹಾಕಿದ್ದೀರಿ ಅನ್ನುವಂತಹ ಆರೋಪವನ್ನು ಕಾರ್ಯಕರ್ತರು ಮಾಡ್ತಾ ಇದ್ರು. ಘಟನೆ ಏನಾಗಿತ್ತು ಅಂತ ಹೇಳಿದ್ರೆ, ಇದೇ 20ನೇ ತಾರೀಕು ಪೊಲೀಸ್ ಠಾಣೆ, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು ಹರೀಶ್ ಪೂಂಜಾ ತಮ್ಮ ಬೆಂಬಲಿಗರೊಂದಿಗೆ. ಅವರ ಆಪ್ತನನ್ನು ಬಂಧನ ಮಾಡಿದ್ದಕ್ಕೆ ಅಕ್ರಮ ಕಲ್ಲು ಕ್ವಾರಿ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಬಿಡುಗಡೆ ಮಾಡಬೇಕು, ಅಕ್ರಮವಾಗಿ ಅರೆಸ್ಟ್ ಮಾಡಿದ್ದೀರಿ ನೀವು, ಯಾವುದೇ ತಪ್ಪಿಲ್ಲದೆ ಅನ್ನುವಂಥ ಕಾರಣ ಇಟ್ಕೊಂಡು ಹೋಗಿ ಪೊಲೀಸರಿಗೆ ಆವಾಜನ್ನು ಹಾಕಿದರು, ಬೆದರಿಕೆ ಹಾಕಿದರು. ಪೊಲೀಸ್ ಸ್ಟೇಷನ್ನೇ ನಿಮ್ಮ ಅಪ್ಪನ ಮನೆ ಆಸ್ತಿನ ಅಂಥೇಳಿ. ಆಮೇಲೆ KJ ಹಳ್ಳಿ DJ ಹಳ್ಳಿ ಘಟನೆ ಆಯ್ತಲ್ವಾ, ಹಾಗೆ ಮಾಡ್ತೀವಿ ಬೆಳ್ತಂಗಡಿ ಸ್ಟೇಷನ್ ಅಂಥೇಳಿ ಬೆದರಿಕೆ ಹಾಕಿದರು. ಹಾಗಾಗಿನೇ ಅವರ ವಿರುದ್ಧ ದೂರು ದಾಖಲಾಯಿತು. ತಾಲೂಕು ಕಚೇರಿಯ ಮುಂದೆ ಕೂಡ ಪ್ರತಿಭಟನೆ ಮಾಡಿದರು. ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಂಥೇಳಿ ಅದೊಂದು ಕೇಸು, 2 ಕೇಸ್ ಆಗಿತ್ತು. ನಳಿನ್ ಕುಮಾರ್ ಕಟೀಲ್ ಕೂಡ ಅವರ ನಿವಾಸಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ನಡೆಯಿತು. ಈಗ ಹೈಡ್ರಾಮಾಗೆ ತೆರೆ ಬಿದ್ದಿದೆ. 3 ದಿನ ಕಾಲಾವಕಾಶ ಕೇಳಿದ್ದಾರೆ ಹರೀಶ್ ಪೂಂಜಾ. ನೋಡಿ, ಈಗ ಹರೀಶ್ ಪೂಂಜಾ ತನಿಖೆಗೆ ಸಹಕಾರವನ್ನು ಕೊಡಬೇಕಾಗಿತ್ತು. ನೋಡಿ, ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ ಅಲ್ವಾ, ಜನಪ್ರತಿನಿಧಿ ಆದ್ರೇನು, ಜನಸಾಮಾನ್ಯರಾದ್ರೇನು. ಈಗ ಅವರು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು, ಮೊನ್ನೆ ಆವಾಜ್ ಹಾಕಿದ್ರು, ಅವಾಚ್ಯ ಪದಗಳಿಂದ ನಿಲ್ಲಿಸಿದ್ರು ಅನ್ನುವಂಥ ಆರೋಪ ಅವ್ರ ಮೇಲಿದೆ. ತಾಲೂಕು ಕಚೇರಿ ಮುಂಭಾಗ 20ನೇ ತಾರೀಕು ಪ್ರತಿಭಟನೆ ಮಾಡಿದ್ರು, ಆಗಲೂ ಕೂಡ ಪರ್ಮಿಷನ್ ತೆಗೆದುಕೊಂಡಿರಲಿಲ್ವಾ, ಇದು ಆರೋಪ. 2 ಎಫ್ಐಆರ್ ಆಗಿತ್ತು. ಸೆಕ್ಷನ್ಗಳು ಈಗ ನಾನ್ ಬೇಲೇಬಲ್ ಆಗಿತ್ತು. ಈ ರೀತಿಯಾದಂಥ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಮತ್ತು ಹರೀಶ್ ಪೂಂಜಾ ಪರ ವಕೀಲರು ಕೂಡ ಸೆಕ್ಷನ್ಗಳನ್ನು ಯಾವ ನಿಯಮದಡಿ ಹಾಕಿದ್ದೀರಿ ಅಂತೇಳಿ ಪ್ರಶ್ನೆಯನ್ನು ಮಾಡಿದರು ಪೊಲೀಸರಿಗೆ. ಹರೀಶ್ ಪೂಂಜಾ ಅವರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣ ಒಂದೆರಡಲ್ಲ, ಒಂದೇ ವರ್ಷದಲ್ಲಿ 4 ಎಫ್ಐಆರ್ ಆಗಿದ್ದಾವೆ. ಈ ಹಿಂದೆ ಅರಣ್ಯಾಧಿಕಾರಿಗಳಿಗೂ ಕೂಡ ಇದೇ ರೀತಿ ಆವಾಜ್ ಹಾಕಿದ್ರು. ಕಾಲಾವಕಾಶ ಇದೆ. ನಾವು 5 ದಿನ ಕೇಳಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ನಾವು ಹೋಗಿ ಸ್ಟೇಷನ್ಗೆ ಹೋಗಿ ಅವರಿಗೆ ವಿಚಾರಣೆಗೆ ನಾನು ಹೋಗಿ ನಾವಿನ್ನು ಏನಿದ್ರು ನಾವು ನಮ್ಮ ಇವತ್ತು ಹೋಗೋದಿದ್ರೆ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಹೋಗ್ತೇನೆ. ನಾಳೆ ಆದರೆ ನಾವು ಯಾರಾದ್ರೂ ನಾವು ವಕೀಲರ ಜೊತೆ ಪ್ರಮುಖರಾಗಿ ಹೋಗ್ತೇವೆ ಎನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು, ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥ ಜವಾಬ್ದಾರಿ
ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಅಮಾಯಕ, ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ, ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು. ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದನ್ನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದ್ರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಕಾಲಾವಕಾಶ ಇದೆ. ನಾವು 5 ದಿನ ಕೇಳಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ನಾವು ಹೋಗಿ ಸ್ಟೇಷನ್ಗೆ ಹೋಗಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿರಾಜ್ ಶೆಟ್ಟಿ ಅವರನ್ನ ವಿನಾಕಾರಣ ಬಂಧಿಸಿದಾಗ ಕಾರ್ಯಕರ್ತರಿಗಾಗಿರುವ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಮಾಡತಕ್ಕಂಥದ್ದು ಆ ಕ್ಷೇತ್ರದ ಶಾಸಕರ ಹಕ್ಕು ಮತ್ತು ಆದ್ಯತೆ ಮತ್ತು ಹಕ್ಕಿನ ಆಧಾರದಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಲ್ಲಿ ವಿಚಾರಣೆ ಮಾಡಿದಾಗ ಯಾವ ಕಾರಣಕ್ಕೋಸ್ಕರ ಬಂಧಿಸಿದ್ದೀರಿ ಅನ್ನುವಂಥ ಕಾರಣವನ್ನು ಕೇಳಿರುವ ಹಿನ್ನೆಲೆಯಲ್ಲಿ ಅದೇ ಕಾರಣವನ್ನು ಪ್ರಕರಣ ಅಂತ ದಾಖಲು ಮಾಡಿ ಈ ಕ್ಷೇತ್ರದ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಪರಿಶ್ರಮಗಳನ್ನು ಹಾಕಿರ್ತಕ್ಕಂಥ ಒಬ್ಬ ಶಾಸಕರ ಮೇಲೆ ಕೇಸು ದಾಖಲಿಸುವಂಥ ಹೀನಕೃತ್ಯವನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಿದೆ. ಆ ನಂತರ ಅದಕ್ಕೆ ಸಹಜವಾಗಿ ಪ್ರತಿಭಟನೆಯನ್ನು ಶಾಸಕರು ಮಾಡಿದ್ದಲ್ಲ, ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಿಂದ ಮಾಡಿದೆ. ಆ ಜಿಲ್ಲೆಯಿಂದ ಮಾಡಿರುವಂಥ ಹೋರಾಟ ಈ ಕ್ಷೇತ್ರದ ಕಾರ್ಯಕರ್ತರಿಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧದ ಹೋರಾಟ. ಆ ಅನ್ಯಾಯದ ವಿರುದ್ಧದ ಹೋರಾಟ ಕ್ರಮ ಜರುಗಿಸಲಿ. ಅದ್ರ ಯಾರು ಇಲ್ಲಿಗಲ್ ಕ್ವಾರಂಟೈನ್ ಇದ್ದಾರೆ ಅವ್ರಿಗೆ ನಾವು ಬೆಂಬಲವನ್ನು ನೀಡ್ತಾ ಇಲ್ಲ. ಅದು ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ. ಆದರೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ನೋಡಿ, ಶಾಸಕರ ವರ್ತನೆ ಬಗ್ಗೆ ಮಾತನಾಡೋದಾದ್ರೆ ಈ ರೀತಿ ಪೊಲೀಸ್ ಅಧಿಕಾರಿಗಳು ಏನು ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಆ ಅರಣ್ಯ ಇದ್ರ ವಿಚಾರದಲ್ಲೂ ಸಹ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಹೋದ್ರು ಪೊಲೀಸರು. ಆ ಅಮಾಯಕರ ಪರವಾಗಿ ಶಾಸಕರು ಧ್ವನಿ ಎತ್ತಿರ್ತಕ್ಕಂಥದ್ದು. ಇಲ್ಲಿಗಲ್ ಕ್ವಾರಂಟೈನಲ್ಲೂ ಕೂಡ ಶಾಸಕರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ. ಅದ್ರ ನಾವು ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ. ಆದರೆ ಈ ವಿಚಾರದಲ್ಲಿ ನಿರಪರಾಧಿಗಳನ್ನ ಅವ್ರನ್ನೂ ಕೂಡ FIR ನಲ್ಲಿ ಸೇರಿಸ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ, ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ನೋಡ್ತಾ ಇದ್ವಿ ಹರೀಶ್ ಪೂಂಜಾ ನಿವಾಸದ ಮುಂದೆ ಕಾರ್ಯಕರ್ತರು, ಹೈಡ್ರಾಮಾಗಳು ಮತ್ತು ಪೊಲೀಸರ ನಡುವಿನ ಮಾತಿನ ಚಕಮಕಿಗಳು. ಈಗ ಯಾವ ರೀತಿ ಸಹಕಾರವನ್ನು ಕೊಡ್ತಾರಂತೆ ವಿಚಾರಣೆಗೆ ಪೂಂಜಾ ಅವರು, ಅದರ ಜೊತೆಗೆ ಬಂಧನ ಮಾಡುವಂಥ ಸಾಧ್ಯತೆಗಳು ಇವತ್ತು ಎಷ್ಟರ ಮಟ್ಟಿಗಿತ್ತು ಮತ್ತು ಈ ನಿರ್ಧಾರದಿಂದ ಪೊಲೀಸರು ಹಿಂದೆ ಸರಿದಿದ್ದು ಯಾಕೆ ಅಂತ? ಪ್ರಭು, ಇವತ್ತು ಬೆಳಗಿನಿಂದಲೂ ಕೂಡ ಹರೀಶ್ ಪೂಂಜಾರವರ ಒಂದು ಬಂಧನವಾಗುತ್ತೆ ಅನ್ನುವಂತಹ ರೀತಿಯ ಒಂದು ಹೈಡ್ರಾಮಾಗಳು ಬೆಳ್ತಂಗಡಿಯಲ್ಲಿ ಆರಂಭವಾಗಿತ್ತು. ಬೆಳಿಗ್ಗೆ ಅವರ ಮನೆಗೆ ಪೊಲೀಸರು ಬಂಧಿಸುವಂತಹ ಒಂದು ನೋಟಿಸ್ ಅನ್ನ ಹಿಡ್ಕೊಂಡು ಮನೆಗೆ ಹೋದಂತ ಸಂದರ್ಭ ಅಲ್ಲಿ ಈ ವಿವಾದ ಅನ್ನುವಂಥದ್ದು ಆರಂಭವಾಗಿತ್ತು. ಮೊನ್ನೆ ದಿವಸ ಏನು ಪೊಲೀಸ್ ಇಲಾಖೆಯ ವಿರುದ್ಧ ಹಾಗೂ ಪೊಲೀಸ್ ಠಾಣೆ, ಬೆಳ್ತಂಗಡಿಯ ಪೊಲೀಸ್ ಠಾಣೆ ಏನಿದೆ, ಈ ಠಾಣೆಯನ್ನ DJ ಹಳ್ಳಿ ಮತ್ತು KJ ಹಳ್ಳಿ ರೀತಿಯ ಗತಿ ಕಾಣಿಸ್ತೀವಿ ಅನ್ನುವ ರೀತಿಯ ಒಂದು ಬೆದರಿಕೆಯನ್ನು ಹಾಕಿದ್ರು. ಇದರೊಂದಿಗೆ ಪೊಲೀಸ್ ಅಧಿಕಾರಿಗಳಿಗೆ ಅವಾಚ್ಯವಾಗಿ ನಿಂದಿಸಿದ್ರು ಅನ್ನುವಂಥ ಕಾರಣಕ್ಕಾಗಿ ಅವರ ಮೇಲೆ 2 FIR ದಾಖಲಾಗಿತ್ತು. ಒಂದು ಪರ್ಮಿಷನ್ ಅನ್ನು ತೆಗೆದುಕೊಳ್ಳದೆ ಪ್ರತಿಭಟನೆಯನ್ನ ಮಾಡಿದಂತ ಕಾರಣಕ್ಕಾಗಿ, ಇನ್ನೊಂದು ಪೊಲೀಸ್ ಅಧಿಕಾರಿಗಳನ್ನ ಅವಾಚ್ಯವಾಗಿ ನಿಂದಿಸಿದಂತ ಕಾರಣಕ್ಕಾಗಿ. ಹಾಗಾಗಿ ಇವತ್ತು ಪೊಲೀಸರು ಅವರನ್ನ ಬಂಧಿಸ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಅವರ ಸ್ವಗೃಹಕ್ಕೆ ಬಂದಂತ ಸಂದರ್ಭ, ಬೆಳ್ತಂಗಡಿಯ ಗರಡಾಡಿಯಲ್ಲಿ ಅವರ ಸ್ವಗೃಹ ಇದೆ. ಇಲ್ಲಿಗೆ ಬಂದಂತ ಸಂದರ್ಭ ಇಲ್ಲಿ ಮತ್ತೆ ಹೈಡ್ರಾಮಾ ಅನ್ನುವಂಥದ್ದು ಆರಂಭವಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಹರೀಶ್ ಪೂಂಜಾರ್ ಅವರನ್ನ ಬಂಧನ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಅಲ್ಲಿನ ಸಹಸ್ರಾರು ಕಾರ್ಯಕರ್ತರು ಏನಲ್ಲಿ ಜಮಾವಣೆ ಆಗಿದ್ರು ಅವರು ಆಗ್ರಹವನ್ನ ಮಾಡ್ತಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಪೊಲೀಸ್ ಬೆಳಿಗ್ಗೆ ಒಂದ್ಸಲಿ ಬಂದು ಅವರನ್ನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲೂ ಕೂಡ ಏನು ಆಕ್ರೋಶಿತ ಕಾರ್ಯದ ಗುಂಪು ಪೊಲೀಸ್ ಅಧಿಕಾರಿಗಳಿಗೆ ಮುಂದೆ ಹೋಗೋದಕ್ಕೆ ಬಿಡಲಿಲ್ಲ. ಇದಾದ ಬಳಿಕ ಸಂಜೆ ಹೆಚ್ಚುವರಿ ಪೊಲೀಸ್ ಪಡೆಯೊಂದಿಗೆ ಪೊಲೀಸರು ಮತ್ತೆ ಅವರ ಒಂದು ಬಂಧನಕ್ಕೆ ಅಂತ ಆಗಮಿಸ್ತಾರೆ. ಈ ಸಂದರ್ಭದಲ್ಲೂ ಕೂಡ ಕಾರ್ಯಕರ್ತರ ಆಕ್ರೋಶ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಒಂದು ಯಾವುದೇ ಕಾರಣಕ್ಕೂ ಶಾಸಕರನ್ನ ಬಂಧನ ಮಾಡೋದಿಲ್ಲ ಅನ್ನುವಂಥ ರೀತಿಯ ಒಂದು ಉದ್ವಿಗ್ನ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು. ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ಅನ್ನುವಂಥದ್ದು ಕೂಡ ಇತ್ತು. ಎಲ್ಲೋ ಒಂದ್ ಕಡೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅನ್ನುವಂಥ ಹೇಳುವ ಸಂದರ್ಭ ಕೇವಲ ಅಧಿಕಾರಿಗಳೊಂದಿಗೆ ಮಾತುಕತೆ ಅನ್ನುವಂಥದ್ದು ನಡೆಯುತ್ತೆ. ಇದಾದ ಬಳಿಕ 5 ದಿನದ ಒಂದು ಕಾಲಾವಕಾಶವನ್ನ ಕೂಡ ಕೇಳ್ತಾರೆ ವಿಚಾರಣೆಗೆ ಹಾಜರಾಗೋದಕ್ಕೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು
ಆರೋಪಿಗಳು ವಿಚಾರಣೆಗೆ ಹಾಜರಾಗೋದಕ್ಕೆ 5 ದಿನಗಳ ಒಂದು ಕಾಲಾವಕಾಶವನ್ನ ಕೂಡ ನೀಡಿದ್ದಾರೆ. ಈ ನಡುವೆ ಈ 5 ದಿನಗಳ ಒಳಗೆ ಪೊಲೀಸ್ ಠಾಣೆಗೆ ಹರೀಶ್ ಪೂಂಜಾ ಹೋಗಿ ಅಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂತದ್ದು. ಸದ್ಯ ಇವತ್ತಿನ ದಿನದವರೆಗೆ ಈ ಒಂದು ಪ್ರಕರಣ ಅನ್ನುವಂಥದ್ದು ಈ ಬೆಳಗಿನಿಂದ ಏನೊಂದು ಹೈಡ್ರಾಮಾ ಇತ್ತು ಅದು ಇವತ್ತಿನ ಸಂಜೆಯ ಒಳಗೆ ಈಗ ಅದು ಸುಖಾಂತ್ಯವನ್ನ ಕಂಡಿದೆ. ಇನ್ನು ಮುಂದಕ್ಕೆ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಪೊಲೀಸ್ ಇಲಾಖೆ ಕೂಡ ಬೆಳಗಿನಿಂದ ಹರಸಾಹಸವನ್ನ ಪಟ್ಟಿದ್ರು ಕೂಡ ಹರೀಶ್ ಪೂಂಜಾ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯವಾಗಿರಲಿಲ್ಲ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.